Welcome to Srividya e-learning. Now I am going to explain procedure to find initial basic feasible solution for a transportation problem by using least cost method or minimum matrix method. First, let us look into the problem. Find the initial basic feasible solution for the above transportation problem with a given cost matrix. Use least cost method. First, see the table. So ಇಲ್ಲಿ ಬ್ಲಾಕ್ ಔಟ್ಲೈನ್ ಕಾಣ್ತಾ ಇದೆಯಲ್ಲ, ಇದರೊಳಗೆ ಇರುವಂತದ್ದೆಲ್ಲ ಕಾಸ್ಟ್ ಸೆಲ್ಸ್ and these are representing capacity of plant 1, plant 2, plant 3 respectively, and these are the requirements of warehouse 1, 2, 3, 4 respectively. What is our task now? We have to satisfy 4 warehouses demands from 3 plants capacities or availabilities. Here we have to follow least cost method to satisfy that. But before solving any transportation problem, we have to check whether it is minimization case or not and balanced problem how they all want to nodbeku. First let us check whether it is minimization case or not. Look into the problem. Here they have given information about cost. ಯಾವಾಗ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೋ ಆಗ ಆ ಪ್ರಾಬ್ಲಮ್ ಮಿನಿಮೈಸೇಷನ್ ಕೇಸ್ ಅಂತ ಅರ್ಥ. ನಾವು ಮುಂದಿನ ಸ್ಟೆಪ್ಗೆ ಮೂವ್ ಆಗ್ಬೋದು. ಯಾವುದದು ಬ್ಯಾಲೆನ್ಸ್ಡ್ ಕೇಸ್ ಹೌದು ಅಲ್ವೋ ಅಂತ ನೋಡಬೇಕು. ಹೇಗೆ ನೋಡೋದು? ವಿ ಹ್ಯಾವ್ ಟು ಚೆಕ್ ಟೋಟಲ್ ಆಫ್ ಕೆಪಾಸಿಟಿ ಈಸ್ ಈಕ್ವಲ್ ಟು ರಿಕ್ವೈರ್ಮೆಂಟ್ ಆರ್ ನಾಟ್, ಸೊ ದಟ್ ವಿ ಕ್ಯಾನ್ ಬಿ ಡಿಸೈಡೆಡ್ ಇಟ್ ಈಸ್ ಬ್ಯಾಲೆನ್ಸ್ಡ್ ಆರ್ ನಾಟ್. ಸೊ 7 plus 9 is equal to 16. 16 plus 18 is equal to 34. Here 5 plus 8 13. 13 plus 7 20. 20 plus 14 34. So total of capacity ಏನಾಗಿದೆ? total of requirement ಗೆ ಸಮ ಆಗಿದೆ. ಹಾಗಾದ್ರೆ ಇದನ್ನ ಏನಂತ ಕನ್ಸಿಡರ್ ಮಾಡಬಹುದು? ಬ್ಯಾಲೆನ್ಸ್ಡ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಮುಂದಿನ ಸ್ಟೆಪ್ ಗೆ ಮೂವ್ ಆಗೋಣ. ಮುಂದಿನ ಸ್ಟೆಪ್ ಯಾವುದು? ಅಲೋಕೇಶನ್. ಅಲೋಕೇಶನ್ ಮಾಡೋದಾದ್ರೆ ನಾವು ಯಾವ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದೀವಿ? least cost method. The method's name itself it is saying that least cost andre idu cost cells ideyala, we have to start allocation from the least cost entry cell. So ee cost cell anna nodi, which is the least cost? So 8 is the least cost. 8 lies in P3 plant and W2 warehouse. What is the demand size or requirement of W2? 8 units. And what is the capacity of P3 plant? 18 units. So we can allocate 8 units from 18 units to satisfy 8 units demand. So hige allocation ಮಾಡೋದ್ರಿಂದ ಏನಾಯಿತು? ಡಿಮ್ಯಾಂಡ್ ಸ್ಯಾಟಿಸ್ಫೈ ಆಯಿತು. ಡಿಮ್ಯಾಂಡ್ ಸ್ಯಾಟಿಸ್ಫೈ ಆದಮೇಲೆ ಫರ್ದರ್ W2 ವೇರ್ಹೌಸ್ಗೆ ನಾವು ಅಲೋಕೇಶನ್ ಮಾಡಬೇಕಾಗಿರೋದಿಲ್ಲ. ಆದರೆ ಇಲ್ಲಿ ಏನಾಯಿತು? P3 ಪ್ಲಾಂಟಲ್ಲಿ 18 ಯೂನಿಟ್ಸ್ ಅವೈಲಬಲ್ ಇತ್ತು, ಅದರಲ್ಲಿ 8 ಯೂನಿಟ್ಸ್ ಅನ್ನು ಸಪ್ಲೈ ಮಾಡಿದ್ವಿ. ಹಾಗಾದ್ರೆ ಎಷ್ಟು ಉಳ್ಕೊಂತು? 10 ಯೂನಿಟ್ಸ್ ಉಳ್ಕೊಂತು. ನೆಕ್ಸ್ಟ್ ಮತ್ತೆ ನೀವೇನ್ ಮಾಡಬೇಕು ಅಂತಂದ್ರೆ ಕ್ರಾಸ್ಡ್ ಸೆಲ್ಸ್ ಅನ್ನ ಮತ್ತೆ ಅಲಾಟೆಡ್ ಸೆಲ್ ಅನ್ನ ಬಿಟ್ಟು ಉಳಿದ ಕಾಸ್ಟ್ ಸೆಲ್ ಅಲ್ಲಿ ಯಾವುದು ಮಿನಿಮಮ್ ಸೆಲ್ ಎಂಟ್ರಿ ಅಂತ ನೋಡಬೇಕು. ಇದರಲ್ಲಿ ಯಾವುದು ಮಿನಿಮಮ್ ಸೆಲ್ ಎಂಟ್ರಿ? ಹಾಗೆ 10 is ಮಿನಿಮಮ್ ಸೆಲ್ ಎಂಟ್ರಿ. ಸೊ 10 P1 ಅಲ್ಲಿ ಕೆಪಾಸಿಟಿ ಎಷ್ಟು? 7 ಇದೆ. W4 ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟು? 14 ಇದೆ. ಹಾಗಾದ್ರೆ ಏನ್ ಮಾಡೋಣ? ಕಂಪ್ಲೀಟ್ 7 ಯೂನಿಟ್ಸ್ ಅನ್ನ ಅಲಾಟ್ ಮಾಡೋಣ ಟು ಸ್ಯಾಟಿಸ್ಫೈ 14 ಯೂನಿಟ್ಸ್ ಆಫ್ ಡಿಮ್ಯಾಂಡ್. 7 ಅಲಾಟ್ ಮಾಡಿದ್ರೆ ಇಲ್ಲೇನಾಯ್ತು? 0 ಆಯ್ತು. ಫರ್ದರ್ P1 ಪ್ಲಾಂಟ್ ಅಲ್ಲಿ ಕಂಪ್ಲೀಟ್ 7 ಯೂನಿಟ್ಸ್ ತಗೊಂಡಿರೋದ್ರಿಂದ ನಾವು ಇಲ್ಲಿಂದ ಯಾವುದೇ ವೇರ್ ಹೌಸಿಗೂ ಅಲಾಟ್ ಮಾಡಕ್ ಆಗಲ್ಲ. 14 ಯೂನಿಟ್ಸ್ ರಿಕ್ವೈರ್ಮೆಂಟ್ ಆಫ್ W4 ಗೆ 7 ಯೂನಿಟ್ಸ್ ಅಲಾಟ್ ಮಾಡಿದ್ವಿ. ಇಲ್ಲಿ ಎಷ್ಟು ಉಳ್ಕೊಂತು? 7 ಯೂನಿಟ್ಸ್ ಉಳ್ಕೊಂತು. ಅಗೇನ್ ಕ್ರಾಸ್ಡ್ ಸೆಲ್ಸ್ ಅನ್ನ ಮತ್ತೆ ಅಲಾಟೆಡ್ ಸೆಲ್ ಅನ್ನ ಬಿಟ್ಬಿಡಿ, ಉಳಿದ ಸೆಲ್ ಅಲ್ಲಿ ಮಿನಿಮಮ್ ಕಾಸ್ಟ್ ಎಂಟ್ರಿ ಯಾವುದು ಅಂತ ನೋಡಿ. ನೆಕ್ಸ್ಟ್ ಮಿನಿಮಮ್ ಕಾಸ್ಟ್ ಎಂಟ್ರಿ ಇರೋದು 20. 20 ಅಲ್ಲಿ P3 ಅವೈಲಬಿಲಿಟಿ ಎಷ್ಟಿದೆ? 10 ಯೂನಿಟ್ಸ್ ಇದೆ. W4 ರಿಕ್ವೈರ್ಮೆಂಟ್ ಎಷ್ಟಿದೆ? 7 ಯೂನಿಟ್ಸ್ ಇದೆ. ಸೊ 7 ಅನ್ನ ಅಲಾಟ್ ಮಾಡಿ. By allotting 7, we met complete demand of W4. So further allocation not required for W4 warehouse. But ಇಲ್ಲಿ ಏನಾಯ್ತು? 7 ಯೂನಿಟ್ಸ್ ಅನ್ನು ನಾವು ಸಪ್ಲೈ ಮಾಡಿದ್ವಿ. ಹಾಗಾದ್ರೆ 3 ಯೂನಿಟ್ಸ್ ಇನ್ನು ಉಳ್ಕೊಂಡಿತು. Again consider the least cost cell. Here
40 is the least cost cell. 40 ಏನಾಗಿದೆ 40 ನೀವು ಇಲ್ಲಿ ಟೈ ಅನ್ನ ಕಾಣಬಹುದು. ಎರಡು ಯೂನಿಟ್ಗಳಲ್ಲಿ ಎರಡು ಸೆಲ್ಗಳಲ್ಲಿ 40 ಕಾಸ್ಟ್ ಎಂಟ್ರಿ ಇದೆ. ಹಾಗಾದ್ರೆ ಟೈ ಬ್ರೇಕ್ ಮಾಡಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಎರಡನ್ನೂ ಕನ್ಸಿಡರ್ ಮಾಡಿ ಯಾವುದರಲ್ಲಿ ನೀವು ಅಲೋಕೇಶನ್ ಹೆಚ್ಚಿಗೆ ಸಾಧ್ಯ ಇದೆ ಅಂತ ನೋಡಿ. ಇಲ್ಲೇನಾಗುತ್ತೆ 7 ಯೂನಿಟ್ಸ್ ಇದೆ, 9 units available ಇದೆ. So that you can allocate 7 units here. What about this? So here you required 5 units but the availability is only 3 units. So ಎಷ್ಟನ್ನ ಅಲೋಕೇಶನ್ ಮಾಡಬಹುದು 3 units ಅನ್ನ ಅಲೋಕೇಶನ್ ಮಾಡಬಹುದು. ಹಾಗಾದ್ರೆ ನೀವು ಯಾವುದನ್ನ ಇವೆರಡರಲ್ಲಿ ಟೈ ಬ್ರೇಕಿಂಗ್ ಹೇಗೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಲೋಕೇಶನ್ ಎಲ್ಲಿ ಸಾಧ್ಯ ಇದೆಯೋ ಆ ಸೆಲ್ ಅನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಇಲ್ಲಿ ಏನ್ ಮಾಡೋಣ ಮ್ಯಾಕ್ಸಿಮಮ್ ಅಲೋಕೇಶನ್ ಸಾಧ್ಯ ಇದೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. 7 ಅಲೋಕೇಶನ್ ಆಫ್ 7 ಡಿಮ್ಯಾಂಡ್ 0 ಆಯ್ತು. ಫರ್ದರ್ ಇಲ್ಲಿ ಅಲೋಕೇಶನ್ ಸಾಧ್ಯ ಇಲ್ಲ. ಇಲ್ಲಿ ಔಟ್ ಆಫ್ 9 2 ಯೂನಿಟ್ಸ್ ಉಳ್ಕೊಂತು. ನೆಕ್ಸ್ಟ್ ಮಿನಿಮಮ್ ಸೆಲ್ ಎಂಟ್ರಿ ಇಸ್ 40 ಅಲ್ಲಿ ಎಷ್ಟಿದೆ ಇಲ್ಲಿ 3 ಇದೆ, ಇಲ್ಲಿ 5 ಇದೆ. ಸೊ 3 ಅನ್ನ ಕಂಪ್ಲೀಟ್ ಅಲೋಕೇಶನ್ ಮಾಡೋಣ. ಇಲ್ಲಿ ಏನಾಯ್ತು 0 ಆಯ್ತು. ಇಲ್ಲಿ 5 ಇದ್ದೇನಾಯ್ತು 2 ಯೂನಿಟ್ಸ್ ಉಳ್ಕೊಂತು. ನೆಕ್ಸ್ಟ್ ಒಂದೇ ಒಂದು ಸೆಲ್ ಇರೋದು 2 ಯೂನಿಟ್ಸ್ ಕೆಪಾಸಿಟಿ ಇರೋದು 2 ಯೂನಿಟ್ಸ್ ಅನ್ನ ಅಲೋಕೇಶನ್ ಮಾಡೋಣ. ಈ 2 ಯೂನಿಟ್ಸ್ ಏನಾಯ್ತು 0 ಆಯ್ತು. ಇಲ್ಲಿ ಕೂಡ 0 ಆಯ್ತು. ಸೊ ಎಲ್ಲ ಕೆಪಾಸಿಟಿಗಳು 0 ಆದವು, ಎಲ್ಲ ರಿಕ್ವೈರ್ಮೆಂಟ್ಗಳು ಕೂಡ 0 ಆದವು. ಒಮ್ಮೆ ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 2 + 3 = 5, 8, then 7 + 7 14. ಕಾಲಮ್ ಟೋಟಲ್ ಆಯ್ತು. ರೋ ಟೋಟಲ್ ಅನ್ನ ನೋಡ್ಕೊಳ್ಳಿ 7, 2 + 7 9, 3 + 8 11 + 7 18. So ಅಲ್ಲಿಗೆ we satisfied demand as well as we used complete capacity. After proper allocation, let us find out transportation cost and total transportation cost. Let's prepare a table. First column should be plants, from where we supplied. So plants. Next one should be warehouses. Next column cost, or you may remember as cell entry into units. For the sake of remember, allotted entry is equal to transportation cost. Now let us check plants and warehouses. Here from P1 we supplied to warehouse 4 only. So from P1 we supplied to warehouse 4. Cost 10 rupees and number of units supplied 7 units. So transportation cost rupees 70. Further from P2 warehouse 1 and warehouse 3. From P2 warehouse 1 and warehouse 3. There 70 rupees and number of units 2. 140 rupees transportation cost. Here at W3 40 rupees per unit, number of units supplied 7. So 280 rupees. Further from plant 3 to W1 warehouse, W2 warehouse and W4. W1, W2 and W4. At W1 cost rupees 40, number of units allotted 3. Here at W2 8 rupees 8 units supplied. At W4 20 rupees per unit, number of units supplied 7. So here 120, 64 and here 140 rupees. Like this we can find out transportation cost. Further we have to find total transportation cost by totaling this. That will be 814. So we can conclude that by using least cost method we obtained initial basic feasible solution, and the amount will be 814 rupees. Minimum total transportation cost is 814 rupees for this problem. Thanks for watching.
Enjoy the learning. Don't forget to subscribe Sri Vidya e-Learning.